ಬಾಯಿಗೆ ಹಾಕಿ ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟೈತಿ. ಮೀನಿಂಗ್ ಬಂದು ಹಿಡ್ಕ ಎಷ್ಟು ದಪ್ಪ ಕಾಣಿಸ್ತದೆ ನೋಡಿ ನೀರೊಳಗಿರೋತ್ತಿಗೆ. KRS ಡ್ಯಾಮಲ್ಲಿ ನೀರು ಬಿಟ್ಟಿರೋತ್ತಿಗೆ ನೋಡಿ ಇಲ್ಲೆಲ್ಲ ಮಧ್ಯದಲ್ಲಿ ಬಂಡೆಕಲ್ಲು ಕಾಣಿಸ್ತಾ ಇತ್ತು ನೋಡಿ. ಫುಲ್ಲು ಒಂದೇ ಸಮ ಕಾಣಿಸ್ತೈತೆ ನೀರು ನೋಡಿ, ಒಂದೇ ಸಮ. ಇಲ್ಲೆಲ್ಲ ಫುಲ್ ಬಂಡೆಕಲ್ಲು, ನೀರೇ ಇರ್ತಿರಲಿಲ್ಲ, ಎಲ್ಲ ಒಂದೇ ಸಮ ಕಾಣಿಸ್ತೈತೆ ನೋಡಿ. ಇಲ್ಲೆಲ್ಲ ಕೆಳಗೆ ಇಳ್ಕೊಂಡೆಲ್ಲ ಹೋಗಿ ಮೀನು ಹಿಡಿದಿದ್ದು. ಕಾಣದ ಕಡಲಿಗೆ ಆಡಲು ಹೇಳ್ತಾರೆ ಅವರು, ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನೆ ಕಾಣುತ್ತದೆ ಅಂತ. ಹಂಗೆ ನೋಡಿ ಒಂದೇ ಸಮ, ಒಂದೇ ಲೈನಲ್ಲಿ ಕಾಣಿಸ್ತಾ ಇದೆ ನೋಡಿ. ಇವತ್ತು ಮೀನು ಹಿಡಿಯೋಕ್ಕೆ ವಿತೌಟ್ ಲೂರ್, ಬೇರೆ ಜೀವಂತ ಸಣ್ಣ ಮೀನು ಇರ್ತದಲ್ಲ ಅದನ್ನು ಯೂಸ್ ಮಾಡಿ ಹಿಡಿತೀವಿ. ನಮ್ಮ ಹತ್ರ ಅದಕ್ಕೆ ದುಡ್ಡು ಇಲ್ಲ ಲೂರ್ ತಗೊಳಕ್ಕೆ, ಅದರಿಂದ ಸಣ್ಣ ಮೀನು ಹಿಡಿತೀವಿ, ಅದನ್ನ ಹಾಕಿ ಹಿಡಿತೀವಿ. ನೋಡಿ ಅಲ್ಲಿ ಈಗ ಸಣ್ಣ ಮೀನು ಹಿಡಿಯೋದು ಹೆಂಗೆ ತೋರಿಸ್ತೇನೆ. ಅಲ್ಲೇ ಈ ಎಷ್ಟನೇ ಸೈಜ್ ಬಲೆ ಇದು? ಒಂದು ಬೇಳ್ ಬಲೆ. ಮೇಲ್ ಮೇಲ್ ಓಡಿಸ್ತಾ ಇದೆಯಾ ಮೀನ ಈ ಥರ ಸೌಂಡ್ ಮಾಡ್ಕೊಂಡು ನೀನು? ಹಾಂ, ಎಲ್ಲ ಹಾಕೋದು ನೋಡಿ ಹಿಡಿದಿರೋದು ಮೀನು. ಯಾವ ಮೀನಿದು? ಬಿಳ್ಸಿ ಮೀನೇನಾ? ಇದೇನಾ ಇದ್ರ ಮೇಲೆ ಕೊಯ್ಯೋದು? ಎಷ್ಟು ದಪ್ಪ ಕಾಣಿಸ್ತದೆ ನೋಡಿ ನೀರೊಳಗಿರೋತ್ತಿಗೆ. ನೋಡಿ ನೀರು ಜೊತೆ ಇದನ್ನ ಎಳ್ಕೊಂಡು ಹೋಯ್ತಾ ಇರಬೇಕು, ಆಗ ಸಿಗ್ತದೆ ನೋಡಿ ಇಲ್ಲಿ ಸಿಗಾಕಂಡು ಎಲ್ಲ. ಇದ್ಯಾವ ಈ ಥರ ಇದು ಮೀನು? ಇದೆ ಬಿಳ್ಚಿ. ಇದೇನಾ ಇದ್ರ ಬಂಡೆ ಮೇಲೆ ಕೂತ್ಕೊಳ್ಳೋದು? ಹಾಂ, ಇದು ಬಿಳ್ಚಿ ಬಂಡೆ ಮೇಲೆ ಕೂತ್ಕೊಳ್ಳೋದು. ಅದಕ್ಕೆ ಪಾಚಿ ಮೀನು. ಈ ಸಕ್ಸಸ್ ರೇಟ್ ಈ ಮೀನಿಗೆ ಜಾಸ್ತಿ. ಇರಿ ಇಲ್ಲ ಬಿಡಿ, ಎರಡೆರಡೆ ಇರಲಿ, ವೆಯ್ಟ್ ಆಗೋದು ನಮಗೆ. ನೋಡಿ ಶೈನ್ ಆಯ್ತದೆ, ಶೈನ್ ಆಗೋದಕ್ಕೆ ನಮಗೆ ಲೂರು ಮತ್ತು ಲೂರು ಇದೇ ಥರ ಸ್ಪಿನ್ನರ್ ಬರ್ತದೆ ಲೂರು. ಅದೇ ಈಗ ನಮ್ಮ ಹತ್ರ ಲೂರಿಗೆ ಮತ್ತು ಸ್ಪಿನ್ನರ್ಗಳಿಗೆ ಕಾಸಿಲ್ಲ ಅಂದರೆ ಈ ಸಣ್ಣ ಮೀನು ಹಿಡ್ಕೊಂಡು ಹಾಕೋದು ಸಾರಿ. ಬದಲು ಹಿಂಗೆ ಹಾಕ್ಬಿಟ್ಟು ಬಾಯಿ ಒಳಗಿಂದ ಹಾಕಿ ಬಾಯಿಗೆ ಹಾಕಿ ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟೈತಿ ಇದಕ್ಕೆ. ಹಿಂಗೆ ಹಾಕಿ ಇದನ್ನ ಹಿಂಗೆ ತೆಗ್ದುಬಿಡಿ, ಬಾಯಿಂದ ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಇಲ್ಲಿ ಬ್ಯಾಕ್ಗೆ ಇಲ್ಲಿ ಪಿಂಚ್ ಮಾಡಿ, ಹಿಂಗೆ ಮಾಡಿದ್ರೆ ಈ ಥರ ಸಿಗುತ್ತೆ. ಇಲ್ಲಿ ಕೈ ಮೇಲೆ ಇಟ್ಟು ಪರ್ಫೆಕ್ಟ್ ಹಿಂಗೆ ಲೂರ್ ಥರ ನೋಡಿ, ಲೂರ್ ಥರ ಇದೆ. ಅಂದರೆ ಅದು ಈ ಥರ ಇರೋದ್ರಿಂದ ಮೀನಿಂಗ್ ಬಂದು ಹಿಡ್ಕೊಂಡ್ರು. ಹಾಂ, ಸರ್ ಬೇಡ, ಕಾಣಿಸ್ತದೆ ಅಲ್ಲಿಂದನೇ. ನೋಡಿ ಆ ಹೇಳಿದ್ನಲ್ಲ, ಆ ಬಿಳ್ಚಿ ಮೀನಿಂದ ಮಶೀರು ಹಿಡಿದಿದ್ದು, ಈ ಸಣ್ಣ ಮಶೀರು ವಾಪಸ್ ನೀರಿಗೆ ಬಿಡ್ತಾಯಿದ್ದೀವಿ ನೋಡಿ.
ಮೀನೀಗ ಸಣ್ಣ ಮೀನು ಸಿಕ್ತು. ನೀರು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಮೀನು ಸಿಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಕಡಿಮೆ ಆಗಲಿ ನಿಮಗೆ ಅದೇ ಈ ಬಿಳ್ಚಿ ಮೀನಿಂದನೇ ಮೀನು ಹಿಡಿದು ತೋರಿಸ್ತೀನಿ. ಇವತ್ತಿಗೆ ಇಷ್ಟು ವೀಡಿಯೋ ಮುಗಿತು. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿ ತಗ ಬಾಯ್.